ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಕೋಪವೋಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಗುರುವಾರ, ಗುರುಗಳ ಅನುಗ್ರಹ, ಗುರುಗಳ ಮಾರ್ಗದರ್ಶನ ಇದೆಲ್ಲವೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದೇ. ಅದಕ್ಕೋಸ್ಕರ ಈಗ ಕಾರ್ಯಕ್ರಮದ ಪ್ರಾರಂಭದ ಹಂತ, ಗುರುಗಳನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗುರುವಾರ, ಇವತ್ತಿನ ದಿನ ವಿಶೇಷತೆ ಮತ್ತು ಪಂಚಾಂಗ ಶ್ರವಣವನ್ನು ಕೂಡ ತಾವು ತಿಳಿಸ್ಕೊಡ್ಬೇಕು. ಹಾಗಾಗಿ ಪ್ರಾರಂಭದಲ್ಲೇ ದಿನವಿಶೇಷವನ್ನು ಕೂಡ ನಾನು ಪ್ರಾರಂಭ ಮಾಡಿಬಿಡ್ತೀನಿ ಗುರುಗಳೇ. ಈಗ ಪ್ರಾರಂಭನ ಮಾಡೋಣ ದಿನವಿಶೇಷ. ಕೈ ಮುಗದೆ ಕೂತ್ಕೊಂಡಿದ್ದೇನೆ, ಇನ್ನ ಮಾತಿಲ್ಲ, ಕತೆ ಇಲ್ಲ. ಆಗ್ಲೇ ನೀವು ಪಂಚಾಂಗ ಅಂದ್ರೆ ನನ್ನ ಸುಮ್ಮನೆ ಬೊಂಬೆ ಮಾಡಿ ಕೂಡಿಸ್ಬಿಟ್ಟು ಎಲ್ಲವೂ ನೀವು ಮಾತಾಡ್ಕೊಂಡು ಹೋಗೋದಾದ್ರೆ ಏನಿದ್ರೆ ಕತೆ. ಇವತ್ತು ನಮ್ಮ ಗುರುವಾರ ಅಂದಿರೋದ್ರಿಂದ ಅದಕ್ಕೆ ಗುರುಗಳನ್ನ ಮೌನವಾಗಿ ಕೂಡಿಸ್ಕೊಂಡು ಎಲ್ಲ ನೀವೇ ಮಾತಾಡ್ಬೇಡಿ, ಶಿಷ್ಯನಾಗಿ ನಾನೇ ಮುಂದೆ ಹೋಗ್ತೀನಿ. ಮುಂದೆ ಹೋಗ್ಬೋದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕಾರ್ಯಕ್ರಮ ಹೀಗೆ ಅದ್ಧೂರಿತವಾಗಿ ಬರಬೇಕು, ಇದೇ ಥರ ನಡಿಬೇಕು. ಹಾಗಂತ ನನ್ನ ಮೌನ ಮಾಡಿಬಿಟ್ರೆ ಹೇಗಪ್ಪ ಕತೆ? ಇರಲಿ, ಪಂಚಾಂಗವನ್ನು ತೆಗೆಯೋಣ. ಪಂಚಾಂಗ ಮತ್ತು ದಿನಚರಿ, ಇವತ್ತಿನ ವಿಶೇಷತೆ, ಹಾಗೆ ಜಗದ್ಗುರುಗಳ ಪ್ರಾರ್ಥನೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಮಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ. बोलो भगवान श्री सद्गुरु साईनाथ महाराज की जय. जगद्गुरु आदि शंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರು ಪರಂಪರೆಯನ್ನು ಪ್ರಾರ್ಥನೆ ಮಾಡ್ತಾ, ಗುರುಗಳ ಆರಾಧನೆ ಮಾಡ್ತಾ, ಜಗದ್ಗುರುಗಳಾದಂತಹ ಗುರುಗಳನ್ನು ಆರಾಧನೆ ಮಾಡಿ, ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಪ್ರಾರ್ಥನೆ, ಅದರಲ್ಲೂ ಮುಖ್ಯವಾಗಿ ಬಹಳ ವಿಶೇಷವಾಗಿರ್ತಕ್ಕಂತಹ ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ, ದತ್ತ ಮಹಾರಾಜರ ಆರಾಧನೆ ಗುರುವಾರದಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದತ್ತ ಚರಿತ್ರೆ, ದತ್ತನ ಆರಾಧನೆ, ಜೊತೆಗೆ ಆ ದತ್ತಾತ್ರೇಯರ ಆ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ದತ್ತಾತ್ರೇಯರ ದರ್ಶನ ಇವತ್ತು ಮತ್ತಷ್ಟು ವಿಶೇಷವೇ ಸರಿ. ಭೀಮಾ ನದಿ ತೀರದಲ್ಲಿ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥ ಸಮಸ್ತ ಭಕ್ತರಿಗೂ ಸಂಪೂರ್ಣ ಗುರುಗಳ ಆಶೀರ್ವಾದ ಇರಲಿ, ಒಳ್ಳೆಯದಾಗಲಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆ ಶಾರದಾಭ್ಯಾಂ ನಮಃ. ನಮಸ್ತೆ ಶಾರದಾ ಗುರುಭ್ಯೋ ನಮಃ. ನಮಸ್ತೆ ಶಾರದಾ ಗುರುಭ್ಯೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಬರ್ವಾರ್ಗಂಧನಾ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸೆ ಕೃಷ್ಣಪಕ್ಷೆ. ಮೊನ್ನೆಯಷ್ಟೇ ಹುಣ್ಣಿಮೆ ಆಯಿತು, ಅದಾದ ನಂತರ ಬರ್ತಕ್ಕಂಥದ್ದೇ ಕೃಷ್ಣಪಕ್ಷ. ಕೃಷ್ಣಪಕ್ಷದಲ್ಲಿ ನಾವಿದ್ದೇವೆ. 3/8/2023 ಗುರುವಾರ, ದ್ವಿತೀಯ ಧನಿಷ್ಠಾ ನಕ್ಷತ್ರ. ಇವತ್ತು ಧನಿಷ್ಠಾ ನಕ್ಷತ್ರವಾದ್ದರಿಂದ ಧನಿಷ್ಠಾ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಿ, ಧನಿಷ್ಠಾ ನಕ್ಷತ್ರ ಕುಂಭ ಮಕರ ರಾಶಿಯಲ್ಲಿರ್ತಕ್ಕಂಥವರು, ಮಕರ ಕುಂಭ ರಾಶಿಗೆ ರಾಶ್ಯಾಧಿಪತಿ ಶನಿ. ಆದರೆ ಧನಿಷ್ಠಾ ನಕ್ಷತ್ರ ಕುಜನಿಗೆ ಬಹಳ ವಿಶೇಷವಾದಂಥದ್ದು. ಅದಕ್ಕಾಗಿ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರೆಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ,
ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಸಮಸ್ತರಿಗೂ ಸಹಿತ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಇವತ್ತು ಏನೆಲ್ಲ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಿದ್ದಿರೋ, ಯಾವ್ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದಿರೋ, ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಸಾಂಬ ಸದಾಶಿವನ ಅನುಗ್ರಹ ನಿಮಗಿರಲಿ. ಯಾಕೆಂದರೆ ಗುರು ಎಂಬತಕ್ಕಂಥ ಪದಕ್ಕೆ ಅರ್ಥವೇ ಶಿವ ಅಂತ ಹೇಳ್ತಾರೆ. ಯಾಕೆಂದರೆ ಶಿವ ಒಲಿದ್ರೆ ಎಲ್ಲವನ್ನೂ ಸಹಿತ ಸಿದ್ಧಿಸ್ಕೊಳ್ಬಹುದು. ಹಾಗೆ ಶಿವ ಒಬ್ಬರೇ ಬೇಗ ಎಲ್ಲವನ್ನೂ ಸಹಿತ ಕರುಣಿಸ್ತಕ್ಕಂಥವನು. ಹಾಗೆ ಗುರುವೂ ಅಷ್ಟೇ. ಗುರು ಆಗಿರ್ತಕ್ಕಂಥವ್ರು ಅಂದರೆ ಗುರುಗಳ ಅನುಗ್ರಹದಿಂದ ಹೊಸ ಬದುಕನ್ನು ಕಾಣಬಹುದು. ಇವತ್ತು ನಾವು ಮಾಡುವ ಕಾಯಕದಲ್ಲಿ ಮತ್ತಷ್ಟು ಅಭಿವೃದ್ಧಿ ಸಿಗಬೇಕಾದರೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಅದಕ್ಕಾಗಿ ಗುರು ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಅದಕ್ಕಿಂತ ಮುಖ್ಯವಾಗಿ ಮನಸ್ಸು ಶಾಂತಿ, ಪ್ರಶಾಂತವಾಗಿರ್ತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂಥದ್ದು, ಫಲಾಫಲಗಳನ್ನು ವೃದ್ಧಿಸ್ಕೊಳ್ತಕ್ಕಂಥದ್ದು, ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಅದರದೇ ಆದಂತಹ ಕೆಲಸಗಳಲ್ಲಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇರತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ಕಾಣಬೇಕಾದರೆ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಪ್ರತಿಯೊಬ್ಬರೂ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದರಿಂದ ಐಂ ಎಂಬತಕ್ಕಂಥ ಒಂದೇ ಅಕ್ಷರ ನಿಮ್ಮ ಜೀವನದಲ್ಲಿ, ಅದರಲ್ಲೂ ಇವತ್ತಿನ ದಿವಸ ಸಾಕಷ್ಟು ಬದಲಾವಣೆ ತರುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಾರದ ಈ ಶುಭ ದಿನ ಆರೋಗ್ಯದ ಕಡೆ ಗಮನ ಬೇಕು. ಮತ್ತು ಯಾವುದೇ ಒಂದು ಮಾತಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಆದರೆ ಮಾತು ಆಡೋದಕ್ಕೂ ಮುನ್ನ ಒಮ್ಮೆ ಆಲೋಚನೆ ಮಾಡಿ, ಈ ಮಾತು ಸರಿನಾ ತಪ್ಪ, ಈ ಮಾತಿನಿಂದ ಮತ್ತೊಬ್ಬರ ಮನಸ್ಸು ನೋಯುತ್ತಾ, ಅಥವಾ ಈ ಮಾತಿನಿಂದ ನನಗೇನಾದ್ರು ಮಾರಕವ, ಇದೆಲ್ಲವನ್ನು ಚಿಂತನೆ ಮಾಡಿ ಮಾತಾಡ್ತಕ್ಕಂಥದ್ದು ಬಹಳ ಉತ್ತಮ. ಆಡುವ ಮಾತು ಸಮಾಧಾನದಿಂದ ನಿಧಾನ ಆದರೂ ಪರವಾಗಿಲ್ಲ, ಆದರೆ ಸರಿಯಾದ ಆಲೋಚನೆ ಇಲ್ದಿರ ಮಾತ್ರ ಮಾತಾಡಬೇಡಿ. ವೃಷಭ ರಾಶಿಯವರು. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತು 10 ಗಂಟೆ 40 ನಿಮಿಷದಿಂದ ಮಧ್ಯಾಹ್ನ 3ರವರೆಗೂ ಬಹಳ ಒಳ್ಳೆ ಕಾಲ ಇದೆ. ಆದರೆ ಅದನ್ನು ಸಮಾಧಾನ ರೀತಿ ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ಇದೇ ಸಮಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅದಕ್ಕಾಗಿ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ, ಅಥವಾ ಮುನೇಶ್ವರನ ಸಾನ್ನಿಧ್ಯಕ್ಕೆ ಬಂದು ಒಂದು ದೀಪವನ್ನು ಹಚ್ಚಿ, ಅಥವಾ ಏನೂ ಮಾಡಲಿಕ್ಕಾಗದಿದ್ದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು ಗೌರವಿಸಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಹಣಕಾಸಿನ ವಿಚಾರ, ವ್ಯಾಪಾರ, ಮನಸ್ಸಿಗೆ ಸಮಾಧಾನ, ತೃಪ್ತಿಕರವಾದಂಥ ಮನಸ್ಸು, ಎಲ್ಲದಕ್ಕಿಂತ ಮುಖ್ಯವಾಗಿ ಕುಟುಂಬದ ಸದಸ್ಯರೊಂದಿಗೆ ಒಂದಿಷ್ಟು ನೆಮ್ಮದಿಯ ಕಾಲ, ಹಾಗೆ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು, ಜವಾಬ್ದಾರಿತ್ವಂಥ ಸ್ಥಾನವನ್ನು ಗಳಿಸ್ತಕ್ಕಂಥದ್ದು, ಹಾಗೆ ಒಂದು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡ್ತಕ್ಕಂಥದ್ದು, ಹಣಕಾಸಿನ ವಿಚಾರವನ್ನು ಸಮಾಧಾನ ರೀತಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಯಾರೇ ನಿಷ್ಠೂರದ ಮಾತಾಡಿದ್ರು ಅವ್ರನ್ನ ಸಮಾಧಾನ ರೀತಿ ಅವ್ರನ್ನ ಸಾಂತ್ವನ ಕೊಡ್ತಕ್ಕಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಇಷ್ಟೆಲ್ಲ ಫಲಾಫಲಗಳಿರ್ತಕ್ಕಂಥ ಅವರಿಗೆ, ಅದೇ ಮಿಥುನ ರಾಶಿಯವರಿಗೆ ಇವತ್ತು ನೀವು ಮಾಡಬೇಕಾದ್ದು ಸಾಂಬ ಸದಾಶಿವನ ಪ್ರಾರ್ಥನೆ, ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಾಡುವ ಯಾವುದೇ ಕಾಯಕವಾದರೂ ಅರ್ಥಪೂರ್ಣವಾಗಿ ಮಾಡಬಹುದು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇರ್ತಕ್ಕಂಥ ಈ ಶುಭ ದಿನ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಲಕ್ಷ್ಮೀನಾರಾಯಣನಾಗಲಿ, ಅಥವಾ ಮಹಾಗಣಪತಿಯನ್ನಾಗಲಿ, ಅಥವಾ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನರಸಿಂಹಸ್ವಾಮಿನಾಗಲಿ ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವನ್ನೂ ಸಾಧನೆಗೊಳಿಸ್ಕೋಬೋದು. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಮೌನದಿಂದಿರ್ತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆಂದರೆ ಯಾವುದೇ ಒಂದು ವಿಚಾರವನ್ನು ನನಗೆ ಗೊತ್ತು ಅಂತ ನೀವು ಮುಂದೆ ಹೊರಟ್ರೆ ಪರಿಸರದಲ್ಲಿರ್ತಕ್ಕಂಥವ್ರು, ಸುತ್ತಮುತ್ತ ಇರ್ತಕ್ಕಂಥವ್ರು, ನಿಮ್ಮ ಆತ್ಮೀಯರು, ಸ್ನೇಹಿತರು ಅಥವಾ ಕುಲಬಾಂಧವರು, ಅವರಿಂದ ವಿರೋಧದ ಮಾತು ಉಂಟಾಗುತ್ತೆ. ಅದಕ್ಕಾಗಿ ಮೌನದಿಂದಿದ್ದು ಕೆಲಸಗಳನ್ನು ಸಾಧನೆ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದಿನ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬಹುದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ಆರೋಗ್ಯವನ್ನು ಸರಿಯಾಗಿಟ್ಕೊಂಡ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು, ದೂರಭಾರ ಪ್ರಯಾಣವನ್ನು, ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂಥ ಲಾಭವನ್ನು ತಾವು ಇವತ್ತು ಗಮನಿಸಬಹುದು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅಥವಾ ಜಗದ್ಗುರುಳಾದಂತಹ ಆದಿಶಂಕರರನ್ನ ಅಥವಾ ನಿಮ್ಮ ಶಕ್ತ್ಯಾನುಸಾರ ಅಥವಾ ನಿಮ್ಮ ಮನೆ ದೇವರನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಧರ್ಮದ ಗುರುಗಳನ್ನು ತಾವು ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹವನ್ನು ಪಡೆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇದ್ರ ಜೊತೆಗೆ ಸಿಂಹರಾಶಿಯವರಿಗೆ ಮತ್ತಷ್ಟು ಅಭಿವೃದ್ಧಿ ಆಗಬೇಕು, ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಅಶ್ವತ್ಥದ ಎಲೆ ತೆಗೆದುಕೊಳ್ಳಿ. ಅಂದರೆ ಅರಳಿ ಮರದ ಎಲೆ ಮೇಲ್ಗಡೆ ಅರಿಶಿಣದ ನೀರನ್ನು ಮಿಶ್ರಣ ಮಾಡಿ ಆ ಅರಿಶಿಣದ ನೀರನ್ನು ಎಲೆ ಮೇಲೆ ಹಚ್ಚತಕ್ಕಂಥದ್ದು, ಅದರ ಮೇಲೆ ಒಂದು ಬಟ್ಲಡಿಕೆ ಅಥವಾ ಒಂದು ಅರಿಶಿಣ ಕೊಂಬನ್ನು ಇಟ್ಟು ಗುರುಗಳನ್ನು ಪ್ರಾರ್ಥನೆ ಮಾಡಿ ಯಾವುದಾದ್ರು ಒಂದು ಸ್ಥಳದಲ್ಲಿ ಇಟ್ಬಿಡಿ. ಇಟ್ಟಂತಹ ಎಲೆ ಮತ್ತು ಬಟ್ಲಡಿಕೆ ಅಥವಾ ಅರಿಶಿಣ ಕೊಂಬು ಯಾವುದಾದ್ರು ಒಂದನ್ನು ನೀವು ಇಟ್ಟಂತಹ ಸ್ಥಳದಲ್ಲೇ ಇಟ್ಟು ಶುಭ ಸಂಧ್ಯಾಕಾಲ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸಿದ ನಂತರ ಮತ್ತೊಮ್ಮೆ ಗುರುಗಳನ್ನು ಪ್ರಾರ್ಥನೆ ಮಾಡಿ ಹಸಿರು ಗಿಡಗಳ ಸಾನ್ನಿಧ್ಯದಲ್ಲಿ ಅದನ್ನು ಇಡೋದ್ರಿಂದ ಎಂತಹ ಸಂಕಷ್ಟ ಬಂದರೂ, ಎಂತಹ ಅಸಮಾಧಾನದ ಸನ್ನಿವೇಶ ಆದರೂ ಅಥವಾ ನಿಮಗೆ ಅರಿಯದೇ, ನಿಮಗೆ ಗೊತ್ತಿಲ್ಲದಿರ ನೀವು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೂ ಒಂದು ಪರಿಹಾರವನ್ನು ತಾವು ಹುಡುಕೊಳ್ಬೋದು. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಯಾರನ್ನೊಬ್ಬರನ್ನು ಮಾತಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು ಮೌನದಿಂದಿದ್ದು ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಕೊಳ್ಬಹುದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಗಲಾಟೆ ಕದನ ಮಾಡ್ಕೊಳ್ತಕ್ಕಂಥದ್ದು, ಜಗಳಗಳುಂಟಾಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ನೋವಿನ ಸಂಗತಿ ಎದುರಾಗ್ತಕ್ಕಂಥದ್ದು, ಸಮಸ್ಯೆ ಎಂಬತಕ್ಕಂಥದ್ದು ಅರಿವಿಲ್ಲದಿನ ಅಂದರೆ ಅರಿವಿಗೆ ಬಾರದಂತೆ ಬರ್ತಕ್ಕಂಥದ್ದು, ಇಂಥದ್ದೆಲ್ಲವೂ ಆಗುತ್ತೆ. ಹಾಗೆ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳು, ವ್ಯವಹಾರ ಅಲ್ಲಿ ವ್ಯತ್ಯಾಸ ಆಗುವಂಥದ್ದು, ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಅದಕ್ಕಾಗಿ ನಿಮ್ಮ ಚಿಂತನೆ ಸಮಂಜಸವಾಗಿರಬೇಕು. ಒಳ್ಳೆಯ ಸನ್ಮಾರ್ಗದತ್ತ ನಡಿಬೇಕು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ವ್ಯವಹಾರಗಳನ್ನು ಮಾಡಬೇಕಾದ್ರೆ 12ರ ನಂತರ 12 ಗಂಟೆ ಒಳಗಡೆ ನೀವು ಮಾಡುವ ವ್ಯವಹಾರ ಅಷ್ಟು ಪರಿಪಕ್ವತೆ ಇರೋದಿಲ್ಲ. ಆದರೆ 12ರ ನಂತರ ಮಾಡುವಂಥ ವ್ಯವಹಾರಕ್ಕೆ ಅಧಿಕವಾದಂತಹ ಲಾಭವಿದೆ. ಅದಕ್ಕಿಂತ ಮುಖ್ಯವಾಗಿ ಶುಭ ಸಂಧ್ಯಾಕಾಲ 4 ರಿಂದ 6 ಈ ಸಮಯದಲ್ಲಂತೂ ಭಾಳ ಅದೃಷ್ಟ ಇರತಕ್ಕಂಥ ಕಾಲ. ಈ ಸಮಯದಲ್ಲಿ ತಾವು ಏನನ್ನು ಚಿಂತನೆ ಮಾಡಿದ್ರೂ ಲಾಭವಾಗಿ ಅದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಇರಲಿ, ಆಫೀಸು ಕಚೇರಿಗಳಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಇರಲಿ, ಕಾಗದ ಪತ್ರಗಳಿಗೆ ಸಹಿ ಹಾಕಿಸುವಂಥದ್ದು, ಸಹಿ ಹಾಕುವಂಥದ್ದು ಅಥವಾ ನೀವು ಹಾಕುವಂಥ ಸಹಿ ಅಂದರೆ ನಿಮ್ಮ ನಿಮ್ಮ ಒಂದು ಹಸ್ತಾಕ್ಷರಗಳೇನಿದೆ ಅದರಿಂದ ಸಾಕಷ್ಟು ಲಾಭವನ್ನೇ ಉಂಟು ಮಾಡಿಕೊಳ್ತೀರಿ. ಹೆಚ್ಚಿನ ಫಲಾಫಲ ಸಿಗ್ತಕ್ಕಂಥ ಈ ಶುಭ ದಿನ ಗುರುವಾರ ಗುರುಗಳಿಂದಲೇ ಸಿಗ್ತಕ್ಕಂಥದ್ದು. ಗುರುರಾಯರ ಅಥವಾ ಗುರು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅನುಗ್ರಹದಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ರಾಹು ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವರು ಏನೇ ಕಾಯಕವನ್ನು ಮಾಡಬೇಕಾದರೂ 11ರ ನಂತರ ಮಾಡಿ. 11 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂಥ ರೀತಿ ಇರುತ್ತೆ. 11ರ ನಂತರ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ರೀತಿ ಇರುತ್ತೆ. ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರುತ್ತೆ. ಇವತ್ತಿನ ದಿವಸ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಗಂಧ ಇಂತಹದ್ದನ್ನು ಜೊತೆಗೆ ಒಂದಿಷ್ಟು ಕಡಲೆಕಾಳು, ಬೆಲ್ಲವನ್ನು ಇದನ್ನೆಲ್ಲವನ್ನು ಸಹಿತ ಗುರುಗಳ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ ತದನಂತರ ನೀವು ಆಹಾರವನ್ನು ಸ್ವೀಕರಿಸೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾ ರಾಶಿವರೆಗೂ ಇರತಕ್ಕಂಥ ರಾಶಿ ಫಲಗಳನ್ನ ತಿಳ್ಕೊಂಡ್ವಿ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ. ಸ್ವರ ಜ್ಯೋತಿಷ್ಯ. ಹಾಗಿದ್ರೆ ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ನಿಮ್ ಬಗ್ಗೆ ಮತ್ತೆ ಅಪ್ಪಾಜಿ ಅವ್ರ ಬಗ್ಗೆ ಮಾತಾಡ್ಬೇಕಿದ್ರೆ, ನನ್ ಸಮಸ್ಯೆ ಇದ್ರೆ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ರಿ. ಆಯ್ತು ತಾಯಿ, ತಾವೆಲ್ಲಿಂದ ಕರೆ ಮಾಡ್ತಿದ್ರಿ? ಹಾವೇರಿ ಬೇಕಿತ್ತು. ಹಾವೇರಿಯಿಂದ. ಅಮ್ಮ ತಮ್ಮ ಹೆಸರು? ಹೆಸರು ಬೇಡ ಗುರುಜಿ. ಹೆಸರು ಬೇಡ. ಆಯ್ತು ತಾಯಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಶ್ರೀನಿವಾಸ್ ಗುರುಜಿ ಅವ್ರಿಗೆ ಒಂದ್ಸಲ ಚೆಕ್ ಮಾಡಿದ್ರಿ, ನಾನು ರಾಷ್ಟ್ರೀಯ ಬೈತನ ಬಾಳ ಕರೆಕ್ಟ್ ಆದ್ರಿ. ಅವ್ರು ಹೇಳಿದಂಗ ಆದ್ರಿ. ಅವ್ರು ನಮ್ಗೆಲ್ಲ ನಿಮ್ ಏನ್ ತರ ನಡ್ಕೊಂಡ್ ಹೋಗ್ತಾರ್ರಿ. ಅವ್ರು ಬಾಳ ಒಳ್ಳೇದಾಗೈತ್ರಿ. ಆಮೇಲೆ ನನ್ ಮದ್ವಿದ ಬಾಳ ಸೂಟ್ ಬರ್ತಿಲ್ರಿ. ನನ್ನ ಆರೋಗ್ಯ ಸಮಸ್ಯೆನ ಬಾಳ ಐತಿ. ಟಿವಿ ಕೇಳ್ತಿಲ್ಲ,
ಮದುವೆ ನೀವ್ ಹೇಳಿದ್ದೆಲ್ಲ ಅನುಷ್ಠಾನ ಮಾಡಿದೆ, ಯಾವುದು ನನಗ ಫಲ ಕೊಡ್ತಾನೆ ಇಲ್ಲ ಗುರುಜಿ. ಏನು ಅನುಷ್ಠಾನ ಮಾಡಿದ್ರಿ? ಇದು ರೀ 3-4 ಅನುಷ್ಠಾನ ಮಾಡೇನ್ರಿ ನಾನು. ಅವೆಲ್ಲ ನನ್ಸನ ಆಗ್ತಿಲ್ರಿ ನನಗ. ನೀವ್ ಹೇಳ್ದಂಗ ಮಾಡೇನಿ, 3-4 ಸಲ ಲೈನ್ ಸಿಕ್ಕಿತ್ತು ನನಗ. ಅವ ನೀವ್ ಹೇಳ್ದಂಗೆಲ್ಲಾ ಮಾಡೇನ್ರಿ ಅನುಷ್ಠಾನ. ನನಗ ಮದ್ವಿದ ಕೂಡ್ ಬರ್ತಾನೆ ಇಲ್ಲ, ಬಾಳ ಸಮಸ್ಯೆ ಧೈರ್ಯನೇ ಸಾಲ್ತಿಲ್ರಿ. ನಮ್ ತಾಯಿ ವಯಸ್ಸಂದ್ರೆ ನಾವು ಇಲ್ಲಮ್ಮ ಧೈರ್ಯ ತನ್ಕೋ. ಅಂದ್ರೆ ಮದುವೆ ಆಗಿಲ್ಲ ಅನ್ನೋ ಸಮಸ್ಯೆನ ತಾಯಿ ನಿಮ್ದು? ಏನ್ರಿ ಒಟ್ಟ ವರನ ಬರ್ತಿಲ್ಲ, ವರ ಬಂದ್ರು ರೂಢಿ ಇರೋದಿಲ್ಲ, ಒಂದು ಒಳ್ಳೆ ಸಂಸ್ಕೃತಿ ಇರೋದಿಲ್ಲ ಅಂತ ಜನ ಸೇರ್ತಾರ್ರಿ. ಮದ್ವಿಗೆ ಬಾಳ ಸಮಸ್ಯೆ ಐತಿ ನನಗೆ, ಧೈರ್ಯನೇ ಸಾಲ್ತಿದ್ರಿ, ನಾವು ಬಿಟ್ಟು ಆಗ್ಬಿಡ್ತಾನ್ರಿ ಅಂತ. ನಿಮ್ಮ ಮನೆ ದೇವ್ರ ಹೆಸರು ಹೇಳಮ್ಮ. ನನ್ನ ಮನೆ ದೇವ್ರಿ ಚಂದ್ರಗುಪ್ತ ಅಂದ್ರಿ, ಹನ್ನತ್ತಮ್ಮ ಬೀರ್ ನಿಂಗೇಶ್ವರ ರೀ. ಯಾರಾದ್ರೂ 3 ಜನದ ಹೆಸರು ಹೇಳಮ್ಮ. ನಿಮಗೆ ಹತ್ತಿರದಲ್ಲಿರುವಂಥವ್ರು ಯಾರಾದ್ರೂ 3 ಜನದ ಹೆಸರು ಹೇಳು. ನಮ್ಮ ತಾಯಿ ಮಲ್ಲಮ್ಮ ರೀ, ತಂದೆ ಹೆಸರು ಸಿದ್ದಪ್ಪ ರೀ, ಅಜ್ಜನ ಹೆಸರು ಮಲ್ಲಪ್ಪ ರೀ, ಅಮ್ಮನ ಹೆಸರು ದ್ಯಾಮವ್ವ ರೀ. ಆಯ್ತಮ್ಮ, ಒಳ್ಳೇದಾಗ್ಲಿ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ಇಲ್ಲಿವರೆಗೂ ನೀನು ಕಾಯ್ತಿರತಕ್ಕಂಥದ್ದು, ಇಲ್ಲಿವರೆಗೂ ಕಾದರೂ ವಿಫಲವಾಗಿರ್ತಕ್ಕಂಥ ಸನ್ನಿವೇಶ, ನಿನ್ನ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸವಾಗಿ ಇಲ್ಲದ್ರಿಂದ ಇನ್ನು ಈ ನವೆಂಬರ್ 13ನೇ ತಾರೀಕುವರೆಗೂ ವೆಯ್ಟ್ ಮಾಡು. ಈ ನವೆಂಬರ್ 13ರವರೆಗೂ ಹೀಗೆ ಸಮಸ್ಯೆಗಳಿರುತ್ತೆ. ನವೆಂಬರ್ 13ರ ತನಕ ಸ್ವಲ್ಪ ನಿಧಾನನೇ, ಎಲ್ಲ ನಿಧಾನಕ್ಕೆ ಆಗ್ತಾ ಇರುತ್ತೆ. ಆದರೆ ಈ ಮಧ್ಯದಲ್ಲೇ ಮದುವೆ ಸೆಟ್ ಆಗುವಂಥ ಯೋಗ ಫಲ ಇದೆ. ಈಗ ನಿನ್ನ ಜಾತಕದಲ್ಲಿ ಗುರುಬಲ ಚೆನ್ನಾಗಿದೆ. ಅನುಷ್ಠಾನ ಹೇಳ್ರಿ ಗುರುಜಿ, ಒಂದು ಒಳ್ಳೆ ಅನುಷ್ಠಾನ ಹೇಳ್ಕೊಡ್ರಿ ಸರ್ ಮದ್ವಿ ಬಗ್ಗೆ. ಏನಮ್ಮ? ಒಂದು ಮದ್ವಿ ಬಗ್ಗೆ ಒಂದು ಒಳ್ಳೆ ಅನುಷ್ಠಾನ ಹೇಳ್ಕೊಡ್ರಿ, ನಾ ಭಾಳ ಸಮಸ್ಯೆದಾಗ ಅದನ್ರಿ. ಅನುಷ್ಠಾನ ಹೇಳಬೇಕಾ? ನಾನು ಹೇಳೋದು ಅರ್ಥ ಮಾಡ್ಕೋ. ನವೆಂಬರ್ 13ರವರೆಗೂ ನೀನೇನು ಮಾಡಿದ್ರು ಸ್ವಲ್ಪ ವಿಳಂಬ ಅನಿಸುತ್ತೆ. ಅದಕ್ಕಾಗಿ ಈಗ ನೀನು ಮಾಡಬೇಕಾದ್ದು, ನಿಮ್ಮ ಪ್ರಾಂತ್ಯದಲ್ಲಿ ಅಶ್ವತ್ಥ ಇದ್ದರೆ ಅಶ್ವತ್ಥ ಕಟ್ಟೆಗೆ ಹೋಗಿ ಬೆಳಗ್ಗೆ ಹೊತ್ತು 9 ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಗಣಪತಿ ದೇವಸ್ಥಾನಕ್ಕೆ ಬಂದು ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡು. ಇಷ್ಟು ಮಾಡು ಸಾಕು, ನಿನ್ನ ಕಾರ್ಯಸಿದ್ಧಿ ಆಗತ್ತೆ. ಒಳ್ಳೇದಾಗಲಿ. ಹಾವೇರಿಯಿಂದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಮ್ಮ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಯಾಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತುಲಾ ರಾಶಿವರೆಗೂ ರಾಶಿಫಲವನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ವೃಶ್ಚಿಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ವೃಶ್ಚಿಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಭಗವಂತನ ಕೃಪಾ ಕಟಾಕ್ಷದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ವೃದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ರೀತಿ ಮಾಡುವಂಥದ್ದು ಬಹಳಷ್ಟು ಉತ್ತಮ. ಆದರೂ ಇವತ್ತಿನ ದಿವಸ ನಿಮ್ಮ ರಾಶಿಯಲ್ಲಿ ಚಂದ್ರ ಮತ್ತು ಗುರು ಚೆನ್ನಾಗಿರೋದ್ರಿಂದ ದೇವತಾ ದರ್ಶನ, ಪುಣ್ಯಕ್ಷೇತ್ರ ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಭಗವಂತನ ದರ್ಶನ ಮಾಡುವಂಥದ್ದು ಅಥವಾ ದೇವರ ಸಾನ್ನಿಧ್ಯದಲ್ಲಿ ನಿಂತು ನಿಮ್ಮ ಸಮಸ್ಯೆಗಳನ್ನು, ಕಷ್ಟಗಳನ್ನು ದೂರ ಮಾಡ ಭಗವಂತ ಅಂತ ಕೇಳುವಂತಹ ಯೋಗ ಫಲ ಇರ್ತಕ್ಕಂಥದ್ದು, ಫಲಾಫಲಗಳ ಅದೃಷ್ಟ ಇರ್ತಕ್ಕಂಥ ಯೋಗ ಫಲ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಕುಲದೇವರ ಅನುಗ್ರಹದಿಂದ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ದೈವ ಸಾನ್ನಿಧ್ಯಕ್ಕೆ ಬಂದಾಗ ಒಂದಿಷ್ಟು ಕಡಲೆಬೇಳೆ, ಬೆಲ್ಲವನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಆರೋಗ್ಯಕರವಾದಂಥ ಫಲವನ್ನು, ಇನ್ನಷ್ಟು ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ ಅದರ ಫಲಾಫಲಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಗುರುಗಳ ಪ್ರಾರ್ಥನೆ ಮಾಡೋದ್ರಿಂದ, ಧರ್ಮದ ಗುರುಗಳ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಗುರುವಾರ, ಗುರುಗಳ ವಾರ, ಗುರುರಾಯರ ವಾರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಕ್ಕಂಥ ವಾರ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥ ವಾರ. ಈ ಶುಭ ದಿನ ತಾವು ಏನನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ನಿಜ, ಆದರೆ ಮಾತಿಗೆ ತಪ್ಪಿ ನಡ್ಕೊಳ್ಳುವಂಥದ್ದು ಸಮಂಜಸವಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಗಂಧ, ಹಳದಿ ಕಲರ್ ಪುಷ್ಪ ಇಂಥದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇಂಥೆಲ್ಲ ದೋಷಗಳಿಂದ ಖಂಡಿತ ದೂರ ಆಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳೇನೋ ಅದೃಷ್ಟವಿದೆ. ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಹಾಗಿದ್ದ ಮೇಲೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಯೋಗ ಫಲ ಇದೆ.
ಆದರೆ ಮಾಡುವ ಪ್ರತಿಯೊಂದು ಕಾಯಕವೂ ನಿಮ್ಮ ಮನಸ್ಸಿಗೆ ಸಮಂಜಸವಾಗಿರಬಹುದು, ಆದರೆ ಪರಿಸರಕ್ಕೆ ಅದು ಆರೋಗ್ಯಕರವಾಗಿಲ್ಲ. ಹಾಗಾಗಿ ವ್ಯತ್ಯಾಸ ಅಂತಕ್ಕಂಥದ್ದು ಎದುರಾಗ್ತಾ ಇರುತ್ತೆ. ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾಗಿಲ್ಲದ್ರಿಂದ ಇವತ್ತಿನ ದಿವಸ ಶನೈಶ್ಚರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಶನೈಶ್ಚರರ ಆರಾಧನೆ ಮಾಡ್ತಕ್ಕಂಥದ್ದು, ಗುರುಗಳ ಸಾನ್ನಿಧ್ಯಕ್ಕೆ ಬಂದರೂ ಸಹಿತ ಅಲ್ಲಿ ನೀಲಿ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ನೀಲಿ ಗಂಧವನ್ನು ಹಣೆಗಚ್ಕೊಳ್ಳೋದ್ರಿಂದ ಒಂದಷ್ಟು ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ, ಧರ್ಮ ಕಾರ್ಯ, ದೇವತಾ ದರ್ಶನ, ಪುಣ್ಯಕ್ಷೇತ್ರ, ಹಾಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಆರಾಧನೆ ಮಾಡ್ತಕ್ಕಂಥದ್ದು, ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಸರ್ವವೂ ಸಹಿತ ಭಗವಂತನಿಂದ ಮಾತ್ರ ಸಾಧ್ಯ ಎಂಬತಕ್ಕಂಥ ಒಂದು ವಿಶೇಷವಾದಂಥ ನಂಬಿಕೆಯಿಂದ ಹಾಕುವಂಥ ಹೆಜ್ಜೆ ಅದ್ಭುತಕರವಾದಂಥ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು, ಅಪರೂಪವಾದಂತಹ ವಿಚಾರಗಳಲ್ಲಿ ನೀವು ತಲೆ ಹಾಕುವಂಥದ್ದು, ಅಥವಾ ನಿಮಗೆ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವ್ರ ಜೊತೆಗೂಡಿ ಏನಾದರೂ ಒಂದು ವಿಶೇಷವಾದಂಥ ರೀತಿ ಸಾಧನೆ ಮಾಡತಕ್ಕಂಥದ್ದು, ಹೀಗೆ ಅದೃಷ್ಟ ಎಂಬತಕ್ಕಂಥದ್ದನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೂ ನೀವು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಅಥವಾ ವಿಶೇಷವಾಗಿರ್ತಕ್ಕಂಥ ವಿಷ್ಣು ದೇವರಿಗೆ ತುಳಸಿಯಿಂದ ಒಂದಷ್ಟು ಅರ್ಚನಾ ಸಂಕಲ್ಪವನ್ನು ಮಾಡೋದ್ರಿಂದ ತುಂಬ ಒಂದು ಅಭಿವೃದ್ಧಿಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗಣಪತಿಯ ಪ್ರಾರ್ಥನೆ, ಮಹಾವಿಷ್ಣು ದರ್ಶನ, ಇದರಿಂದ ಸಾಕಷ್ಟು ಲಾಭ ಇದೆ ಕುಂಭರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದರೂ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ವ್ಯಾಪಾರ, ವ್ಯವಹಾರ, ಯಾವ ಕೆಲಸವನ್ನು ಮಾಡಬೇಕಾದರೂ ಮತ್ತೊಬ್ಬರ ಮಾರ್ಗದರ್ಶನ ಬೇಕೇ ಬೇಕು. ಇನ್ನೊಬ್ಬರ ಮಾರ್ಗದರ್ಶನದಿಂದ, ಇನ್ನೊಬ್ಬರ ಸಹಾಯದಿಂದ ಅಥವಾ ಕುಟುಂಬಸ್ಥರ ಒಂದು ಸಹಾಯದಿಂದ ಇವತ್ತಿನ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ಯಾವುದು ಈಸಿಯಾಗಿ ಆಗುತ್ತೋ ಅದನ್ನೂ ಕಷ್ಟಪಟ್ಟು ಮಾಡ್ತೀವೇನೋ ಅನ್ನೋಂಥ ರೀತಿ ನಿಮ್ಮ ಮನಸ್ಸು ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲದಿರ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಅವ್ರು ಆಡುವಂಥ ಮಾತು, ಕೆಲವು ನಿಂದನೆಯ ಮಾತು, ಇದೆಲ್ಲವೂ ಸಹಿತ ಮನಸ್ಸಿಗೆ ಬಹಳಷ್ಟು ಭಾರ ಅನ್ನಿಸ್ಬೋದು. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷ 12ರಿಂದ 1 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದಾಗಲಿ, ಅಥವಾ ಯಾರಾದರೂ ನಿರ್ಗತಿಕರಿಗೆ ಏನಾದರೂ ದಾನ ಧರ್ಮ ಮಾಡತಕ್ಕಂಥದ್ದು, ಅಥವಾ ಗುರು ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು, ಹಾಗೆ ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಗಂಧ, ಹಳದಿ ಕಲರ್ ಪುಷ್ಪ, ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದಷ್ಟು ಕಡಲೆಬೇಳೆ ಅಥವಾ ಕಡಲೆಕಾಳು, ಬೆಲ್ಲ ಇದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಆದರೆ ಆಫೀಸು ಕಚೇರಿಗಳಲ್ಲಿ ಕೆಲಸ ಮಾಡುವಾಗ ಮೇಲಧಿಕಾರಿಗಳ ಹತ್ರ ಸ್ವಲ್ಪ ನಿಂದನೆಗೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಸಾಧ್ಯವಾದಷ್ಟು ಸಮಾಧಾನ ಇರಲಿ. ಯಾರು ಏನಂದರೂ ಸಹಿತ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಇವತ್ತಿನ ಕಾಯಕದಲ್ಲಿ ಬಂದು ಹೋಗೋ ಸಮಸ್ಯೆಗಳೂ ಇದೆ, ಅದರಿಂದ ಲಾಭವೂ ಇದೆ. ಲಾಭ ನಷ್ಟಗಳು ಇರ್ತಕ್ಕಂಥ ಈ ಶುಭ ದಿನ ಯಾವುದು ಬಂದರೂ ಅದನ್ನು ಒಳ್ಳೆಯ ಥರದಲ್ಲೇ ಸ್ವೀಕರಿಸಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೊಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಮ್ಮ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ದಾವಣಗೆರೆಯಿಂದ. ದಾವಣಗೆರೆಯಿಂದ. ಅಮ್ಮ, ತಮ್ಮ ಹೆಸರು? ರೇಖಾ ಅಂತ. ರೇಖಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಬಗ್ಗೆನೇ ಗುರುಜಿ. ಆಯ್ತಮ್ಮ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಹೇಳಮ್ಮ. ಗುರುಜಿ, ನನ್ನ ಹೆಸರು ರೇಖಾ ಅಂತ. ನಾನು ಲಾಸ್ಟ್ ಟೈಮ್ ಒಂದ್ಸರಿ ಕಾಲ್ ಮಾಡಿದ್ವಿ. ನನಗೆ ಅವಾಗ ಎಜುಕೇಶನ್ ಬಗ್ಗೆ ಕೇಳಿದ್ವಿ, ಇವಾಗ ಮದುವೆ ಬಗ್ಗೆ ಕೇಳಬೇಕು. ಹೇಳಮ್ಮ. ಈಗ 2 ವರ್ಷದಿಂದ ಪ್ರೊಫೈಲ್ ನೋಡ್ತಾ ಇದ್ದಾರೆ, ಬರ್ತಾರೆ, ಬಟ್ ರಿಟರ್ನ್ ಏನು ಹೇಳೋದಿಲ್ಲ. ಅಪ್ಪ ಅಮ್ಮ ಅದೇ ಚಿಂತೆ ಮಾಡ್ತಾ ಇದ್ದಾರೆ. ಇಲ್ಲಮ್ಮ, ನಿನ್ನ ಭವಿಷ್ಯ ಚೆನ್ನಾಗಿದೆ. ಒಂದು ಒಳ್ಳೆ ಮನೆ ಸಿಗುತ್ತೆ, ಆತರ ಪಡಬೇಡ. 2 ವರ್ಷದಿಂದ ನಿಮ್ಮ ಮದುವೆ ಪ್ರಯತ್ನ ಇರ್ಬೋದು. ಇನ್ನೊಂದು 3 ತಿಂಗಳು, ಈ ಮುಂದಿನ 3 ತಿಂಗಳು ನಿನ್ನ ಭವಿಷ್ಯದಲ್ಲಿ ಹಾಗೇ ಇರುತ್ತೆ. ಅಂದರೆ ಎಲ್ಲವೂ ಸಹಿತ ಇನ್ನೇನು ಆಯಿತು ಆಗೋಯ್ತು ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಇರುತ್ತೆ. ಅದರ ಮಧ್ಯದಲ್ಲಿ ಯಾರಾದರೂ ಒಬ್ಬರು ಅದಕ್ಕೆ ಕಲ್ಲು ಹಾಕ್ತಾ ಇರ್ತಾರೆ. ಈಗ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ ಇದು. ನಿನ್ನ ಜಾತಕದಲ್ಲಿ ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿನ್ನ ಸ್ವರತರಂಗ ಪ್ರಕಾರ ನೀನು ಒಳ್ಳೆ ಮನೆಯೇ ಸೇರ್ತೀಯ. ಆದರೆ ಬರುವ ಮಧ್ಯದಲ್ಲಿ ಈಗ ಈ ತರಹ ದಾರಿಯಲ್ಲಿ ದಾರಿ ತಪ್ಪುವಂಥ ಪರಿಸ್ಥಿತಿ ಆಗ್ತಾ ಇರುತ್ತೆ. ಇದು ಒಂದಷ್ಟು ಜನ ಶತ್ರುತ್ವದಿಂದ ನಡೀತಾ ಇರತಕ್ಕಂಥದ್ದು ಇರುತ್ತೆ. ಈಗ ಆಗಬೇಕಾದ್ರೂ ನಿನ್ನ ಜಾತಕದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳೇ ಕಾರಣ. ನೋಡಮ್ಮ, ಯಾವತ್ತೂ ಯಾರಿಗೂ ಸಹಿತ ಬರ್ತಕ್ಕಂಥದ್ದಲ್ಲ.
ಕಾಲಚಕ್ರದಲ್ಲಿ ಬರ್ತಕ್ಕಂತಹದ್ದು. ಮತ್ತು ಗ್ರಹಸ್ಥಿತಿಗಳು ಹುಟ್ಟುತ್ತಾನೆ ಎಲ್ಲವನ್ನೂ ಸಹಿತ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರಿಗೆ ಪ್ರಾರಂಭದಲ್ಲಿ ಬಹಳ ಒಳ್ಳೆಯ ದಿನಗಳಿರುತ್ತೆ, ನಂತರ ಸ್ವಲ್ಪ ಕಷ್ಟ ಆಗುತ್ತೆ, ಅನಂತರ ಸರಿ ಹೋಗುತ್ತೆ. ಇದು ಕಾಲಚಕ್ರ ಅಂದರೆ ಗ್ರಹಗತಿಗಳಲ್ಲಿ ಇರ್ತಕ್ಕಂಥ ರೀತಿ ನೀತಿ. ಹಾಗೆ ನಿನ್ನ ಜಾತಕದಲ್ಲಿರುವಂಥ ಗ್ರಹಗಳು ಇನ್ನು 3 ತಿಂಗಳ ತನಕ ಸ್ವಲ್ಪ ಹೆಚ್ಚು ಕಮ್ಮಿ ಹೀಗೆ ಸಮಸ್ಯೆ ತೋರಿಸುತ್ತೆ. ಈ 3 ತಿಂಗಳಾದಮೇಲೆ ಭವಿಷ್ಯದಲ್ಲಿ ಸಾಕಷ್ಟು ಒಳ್ಳೆ ಬಲ ಇದೆ. ನೀನೊಂದು ಕೆಲಸ ಮಾಡು, ಸಾಧ್ಯವಾದರೆ ಒಂದು 3 ಹುಣ್ಣಿಮೆ ಹತ್ತಿರದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಅವತ್ತಿನ ದಿವಸ ಅದರೊಂದು ಗ್ರಾಮ ದೇವತೆಗೆ ಒಂದಿಷ್ಟು ಗುಡಾನ್ನ ನೈವೇದ್ಯ ಮಾಡಿಸಿ, ಅಂದರೆ ಬೆಲ್ಲದನ್ನು ನೈವೇದ್ಯ ಮಾಡಿಸಿ ಅದನ್ನು ಮಕ್ಕಳಿಗೆ ಹಂಚು. ಅದೇ ಹುಣ್ಣಿಮೆ ದಿವಸ ಸಾಯಂಕಾಲ ಒಂದು 4 ಜನ ಮುತ್ತೈದೆಯರನ್ನ ಮನೆ ಕರೆದು ಒಂದಿಷ್ಟು ಅರ್ಶಿನ ಕುಂಕುಮ ಮಂಗಳ ದ್ರವ್ಯ ಕೊಟ್ಟು ಅವ್ರ ಆಶೀರ್ವಾದ ಪಡ್ಕೊ. ಈ ಥರ 3 ಹುಣ್ಣಿಮೆ ನೀನು ಮಾಡಿದ್ರೆ ಭಾಳ ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀಯ. ಗುರುಜಿ, ನಾನು ಇವಾಗ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಎಲ್ಲ ಇನ್ನೇನು ಆಯ್ತು ಅನ್ನೋಷ್ಟೊಳಗೆ 0.5 0.25 ಹಂಗೆ ಮಿಸ್ ಆಗ್ತಾ ಇದೆ. ನಂಗೆ ಗೌರ್ಮೆಂಟ್ ಜಾಬಿಂದ ಏನಾದ್ರು ನಿನ್ನ ಭವಿಷ್ಯತ್ತೇ ಈಗ ಈ 3 ತಿಂಗಳು ಸ್ವಲ್ಪ ಕನ್ಫ್ಯೂಷನಲ್ಲಿದೆ, ಸಮಸ್ಯೆಯಲ್ಲಿದೆ. ಅದಕ್ಕಾಗಿ ನಾನು ಹೇಳಿದಂಥ ತಂತ್ರವನ್ನು ನೀನು ಮಾಡ್ಕೊಂಡಿದ್ದಾದರೆ ಅದು ವಿವಾಹ ಆಗಲಿ, ವಿದ್ಯಾಭ್ಯಾಸ ಆಗಲಿ, ಉದ್ಯೋಗ ಆಗಲಿ ಎಲ್ಲಕ್ಕೂ ಅನುಕೂಲವಾಗುವಂಥ ರೀತಿಯಲ್ಲಿ ನಾನು ತಂತ್ರಸಾರ ಹೇಳಿದ್ದೇನೆ. ಅದನ್ನು ನೀನು ಮಾಡು, ಖಂಡಿತ ನೀವು ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ ಮಗು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ದಿನವಿಶೇಷವನ್ನು, ಪಂಚಾಂಗ ಶ್ರವಣವನ್ನು, ರಾಶಿ ಫಲವನ್ನು, ಸ್ವರಜ್ಯೋತಿಷ್ಯವನ್ನು ಪ್ರತಿಯೊಂದನ್ನು ಕೂಡ ಬಹಳ ಬೇಗನೆ ಮುಗಿಸಿದ್ದಾರೆ ಗುರುಗಳು. ಏನಿತ್ತು, ಏನು ಸ್ಪೆಷಲ್ ಇವತ್ತು, ಏನು ವಿಶೇಷ ಗುರುಗಳೇ, ಇಷ್ಟೆಲ್ಲವನ್ನು ಕೂಡ ನಮಗೆ ಆದಷ್ಟು ಬೇಗ ತಿಳಿಸ್ಕೊಟ್ಟಿದ್ದೀರಿ. ಈಗೇನು ತಿಳಿಸ್ಕೊಡ್ತೀರಾ ಗುರುಗಳೇ? ಮುಖ್ಯವಾಗಿ ಅಧಿಕ ಶ್ರಾವಣ, ಅದರಲ್ಲೂ ಕೃಷ್ಣ ಪಕ್ಷದ ಶ್ರಾವಣ, ಈ ಶುಭ ದಿನದಂದು ಗುರುಗಳ ದರ್ಶನ ಮಾಡಬೇಕು, ಗಾಣಗಾಪುರಕ್ಕೆ ಹೊರಡಬೇಕು, ಭೀಮಾ ನದಿ ತೀರವನ್ನು ಗಮನಿಸಬೇಕು. ಜೊತೆಗೆ ಅಲ್ಲಿರ್ತಕ್ಕಂಥವ್ರು ಅಲ್ಲಿರ್ತಕ್ಕಂತಹ ಗುರು ದತ್ತಾತ್ರೇಯರ ದರ್ಶನವನ್ನು ಮಾಡಿಬರಬೇಕು. ದತ್ತರ ದರ್ಶನ ಇವತ್ತು ಮಹಾಭಾಗ್ಯ. ಅದಕ್ಕಾಗಿ ದತ್ತ ದರ್ಶನಕ್ಕೆ ಬನ್ನಿ, ಎಲ್ಲರೂ ಹೊರಡೋಣ. ದತ್ತಾತ್ರೇಯಾಯ ನಮಃ. ದತ್ತನ ಆಸ್ಥಾನದಲ್ಲಿ ಇಷ್ಟು ಗೋವುಗಳನ್ನು ಸಹಿತ ಇಲ್ಲಿ ಸಂರಕ್ಷಣೆ ಮಾಡುವಂತಹದ್ದೊಂದು ಕ್ರಮ ಇದೆ. ವಿಶ್ವಮಾತೆ ಗೋಮಾತೆಯಾಗಿ ವಿಶ್ವದಲ್ಲಿ ತಾಯಿ ಏನು ಸ್ಥಾನಮಾನ ಇದೆಯೋ ಅದೇ ತಾಯಿಯ ಸ್ಥಾನಮಾನವನ್ನು ಗೋಮಾತೆ ಕೊಡುವಂತಹದ್ದೊಂದು ಲಕ್ಷಣ. ಹಾಗೆ ದತ್ತರ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗೋವುಗಳ ಸಂರಕ್ಷಣೆ ಸಹಿತ ಬಹಳ ಚೆನ್ನಾಗಿದೆ. ಗೋವುಗಳಾಗಲಿ ಶ್ವಾನಗಳಾಗಲಿ ಇಲ್ಲಿ ಎರಡೂ ಬಹಳ ವಿಶೇಷವೇ. ಬರ್ತಕ್ಕಂತಹ ಭಕ್ತರು ಶ್ವಾನಗಳಿಗೂ ಆಹಾರವನ್ನು ಹಾಕ್ತಾರೆ. ಹಾಗೆ ಇಲ್ಲಿರ್ತಕ್ಕಂಥ ಗೋವುಗಳ ಸಂರಕ್ಷಣೆಯಲ್ಲೂ ಸಹಿತ ತಾವು ತೊಡಗುತ್ತಾರೆ. ಹಾಗೆ ಈ ಪ್ರಾಂತ್ಯದಲ್ಲಿ ಗಾಣಗಾಪುರದಲ್ಲಿ ಗೋ ಸಂರಕ್ಷಣೆ ಸಹಿತ ಭಾಳ ವಿಶೇಷವಾಗಿದೆ. ಗೋಮಾತೆಯ ಆರಾಧನೆಯೂ ನಡೀತಾ ಇದೆ. ಬನ್ನಿ ದತ್ತನ ದರ್ಶನ ಮಾಡೋಣ.
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಜೈ ಗುರುದತ್ತ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ನರಸಿಂಹ ಭಾರತಿಗಳ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ನಾವಿದ್ದೇವೆ. ಇವತ್ತು ಗುರುದತ್ತರ ಪಾದಿಕೆಗಳನ್ನು ದರ್ಶನ ಮಾಡ್ತಿದ್ದೀವಿ. ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ದೊರಕುನಾ ಇటువంటి ಸೇವಾ. ಬಹುಶಃ ಕಲಿಯುಗದಲ್ಲಿ ಗುರುವಿನ ಗುರುಗ್ರಹದ ದೋಷಗಳೇನಾದ್ರು ಇದ್ದರೆ ಆ ದೋಷ ಪರಿಹಾರ ಅರ್ಥ ಆಗಬೇಕಾದ್ರೆ ಗಾಣಿಗಾಪುರದ ಶ್ರೀ ಕ್ಷೇತ್ರಕ್ಕೆ ಬರಬೇಕು. ಗಾಣಿಗಾಪುರದ ಶ್ರೀ ಕ್ಷೇತ್ರದಲ್ಲಿ ಬರೀ ಗುರುದೋಷ ಅಥವಾ ಜಾತಕದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ಪಡೀಲಿಕ್ಕಾಗಿ ಅಥವಾ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೆ ಮಾತ್ರ ಅಲ್ಲ, ವ್ಯಕ್ತಿಯ ಮೇಲಿರ್ತಕ್ಕಂಥ ಒಂದಷ್ಟು ಪ್ರಾರಬ್ಧ ಕರ್ಮಗಳನ್ನು, ಪೀಡೆ ಪಿಶಾಚಿಗಳನ್ನು, ಬ್ರಹ್ಮ ರಾಕ್ಷಸಾದಿ ಸಮಸ್ತ ರಾಕ್ಷಸತ್ವವನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಗುರುವಿನ ದರ್ಶನ ಬೇಕು. ಈ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಗುರುದತ್ತರ ಈ ಕ್ಷೇತ್ರ ಗಾಣಗಾಪುರ ಕ್ಷೇತ್ರದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದಲ್ಲಿ ಬೆಳಗಿನ ತ್ರಿಕಾಲ ಅನುಷ್ಠಾನಗಳು ಬಹಳ ವಿಶೇಷವಾಗುತ್ತೆ. ಬೆಳಿಗ್ಗೆ 2:30ಗೆ ಪ್ರಾರಂಭವಾಗುವಂಥ ಅನುಷ್ಠಾನ, ರಾತ್ರಿಯವರೆಗೂ ನಿರಂತರವಾದಂಥ ಸೇವೆ. ಒಟ್ಟಾರೆ ಹೇಳಬೇಕಂದ್ರೆ ಮಡಿ, ಆಚಾರ, ಪೂಜೆ, ಪುನಸ್ಕಾರ, ಇಲ್ಲಿರ್ತಕ್ಕಂಥ ಋತ್ವಿಜರು, ಇಲ್ಲಿರ್ತಕ್ಕಂಥ ಎಲ್ಲ ಋತ್ವಿಜರ ವರ್ಗದಿಂದ ಸಾಕಷ್ಟು ಅರ್ಥಗರ್ಭಿತವಾದಂಥ ಆಗಮಶಾಸ್ತ್ರ ಪ್ರಕಾರ ಅನುಷ್ಠಾನಗಳನ್ನು ಇಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ. ನಿರಂತರವಾದಂಥ ಸೇವೆ, ನಿರಂತರವಾದಂಥ ಪೂಜಾನುಷ್ಠಾನ ಇಲ್ಲಿ ನಡೀತಿರೋದ್ರಿಂದಲೇ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ನೆಲೆ ನಿಂತಿರ್ತಕ್ಕಂಥದ್ದು. ಧರ್ಮ ನಿಂತಿರ್ತಕ್ಕಂಥದ್ದು, ಧರ್ಮ ಸಂಸ್ಕೃತಿ ಇರ್ತಕ್ಕಂಥದ್ದು. ಸಾಕಷ್ಟು ಜನ ವಿಪ್ರ ಬಾಂಧವರು ಪ್ರತಿದಿನದ ನಿತ್ಯ ಕರ್ಮಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಇಲ್ಲಿ ಅನುಷ್ಠಾನ ನಡೆಸ್ತಿರೋದ್ರಿಂದ ಗುರುದತ್ತರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಇಲ್ಲಿದೆ. ಇಲ್ಲಿ ಮತ್ತೊಂದು ವಿಶೇಷ ಇದೆ. ಎಂಥ ಕೋಟಿಗೆ ಬದುಕಿರ್ತಕ್ಕಂಥ ವ್ಯಕ್ತಿ ಆದರೂ ಭವತಿ ಭಿಕ್ಷಾಂದೇಹಿ, ಇಲ್ಲಿ ಕೊಡ್ತಕ್ಕಂಥ ಭಿಕ್ಷೆ ಪ್ರಸಾದವನ್ನೇ ಸ್ವೀಕರಿಸ್ತಕ್ಕಂಥದ್ದು. ಹಾಗೆ ಭಿಕ್ಷೆ ಸ್ವೀಕರಿಸಲಿಕ್ಕೂ ಸಹಿತ ಭಗವಂತ ಯಾವ ಕಾಲದಲ್ಲಿ, ಯಾವ ರೂಪದಲ್ಲಿ, ಯಾವ ಕಾಲಕ್ಕೆ ಹೇಗೆ ಬರ್ತಾನೋ ಗೊತ್ತಿಲ್ಲ. ಆದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ನಿರಂತರವಾದಂಥ ರೀತಿ ಮಾಧ್ಯಾಹ್ನಿಕ 12 ಗಂಟೆ ಮಹಾಮಂಗಳಾರತಿ ಆಯಿತು ಅಂದರೆ ಆ ಮಹಾಪ್ರಸಾದವನ್ನು ಸ್ವೀಕರಿಸಲಿಕ್ಕಾಗಿ ಗುರು ದತ್ತ ಮಹಾರಾಜರು ಈ ಭಾಗಕ್ಕೆ ಬರ್ತಾರೆ. ಅಂತಹ ಒಂದು ಪ್ರತಿನಿಧಿ ನಿಂತಿರ್ತಕ್ಕಂಥ ಏಕೈಕ ಸ್ಥಳ ಗಾಣಗಾಪುರ ಕ್ಷೇತ್ರ. ಈ ಗಾಣಗಾಪುರ ಕ್ಷೇತ್ರದಲ್ಲಿ ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ದರ್ಶನ ಮಾಡಲಿಕ್ಕಾಗಿ, ದತ್ತ ಮಹಾರಾಜರ ವಿಶೇಷವಾದಂತಹ ಪಾದಿಕೆಗಳ ದರ್ಶನ ಮಾಡಲಿಕ್ಕಾಗಿ ನಾವು ಬಂದಿದ್ದೀವಿ. ಇವತ್ತು ತಾವೆಲ್ಲರೂ ನೋಡ್ತಿದ್ದೀರಿ, ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಗುರುದೋಷ ಇರಲಿ, ಜಾತಕದಲ್ಲಿರ್ತಕ್ಕಂತಹ ಯಾವುದೇ ದೋಷ ಕರ್ಮಗಳಿರಲಿ, ವಾಸ್ತುಗೃಹದಲ್ಲಿ ನೆಮ್ಮದಿ ಸುಖ ಸಂತೋಷಕ್ಕಾಗಲಿ ಗುರು ದತ್ತರ ಪಾದಿಕೆಗಳ ದರ್ಶನ ಮಾತ್ರದಿಂದಲೇ ನಿಮ್ಮ ಸಮಸ್ಯೆಗಳು ದೂರ ಆಗಬೇಕು. ಮತ್ತೊಮ್ಮೆ ಮಗದೊಮ್ಮೆ ಎಂಬತಕ್ಕಂಥ ರೀತಿಯಲ್ಲಿ ಗುರು ದತ್ತನ ಪಾದಿಕೆಗಳನ್ನು ತದೇಕ ದೃಷ್ಟಿಯಿಂದ ತಾವೆಲ್ಲರೂ ದರ್ಶನ ಮಾಡಿಕೊಳ್ಳಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಅಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ದತ್ತ ಮಹಾರಾಜರ ಪಾದಿಕೆಗಳ ದರ್ಶನ ಮಹಾಭಾಗ್ಯ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾ ವಾಸ ಚಿದಂಬರ ನಮೋಸ್ತುತೇ. बोलो गुरु दत्त महाराज की, बोलो गुरु दत्त महाराज की, बोलो गुरु दत्त महाराज की. ಮಹಾಶಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ದರ್ಶನ ಮಾಡ್ತಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಗುರು ದತ್ತನ ಕ್ಷೇತ್ರ. ದತ್ತನ ಈ ಪರಮ ಪವಿತ್ರವಾಗಿರ್ತಕ್ಕಂಥ ದತ್ತನ ಪಾದಿಕೆಗಳ ದರ್ಶನ ಮಾಡ್ತಿರ್ತಕ್ಕಂಥ ಮಹಾಭಾಗ್ಯ. ನಿಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಸದಾಕಾಲ ಜಗದಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿನ ದೊಡ್ಡವರು ಮತ್ತೊಬ್ಬರಿಲ್ಲ, ಗುರು ಎಂಬತಕ್ಕಂಥ ಮಾರ್ಗದರ್ಶನ ಜೀವನಕ್ಕೆಲ್ಲ. ಅದಕ್ಕಾಗಿ ಆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಗುರು ದತ್ತರ ದರ್ಶನ ಮಾತ್ರದಿಂದಲೇ ಸಿಗ್ತಕ್ಕಂಥ ಮೋಕ್ಷ. ಪ್ರತಿಯೊಬ್ಬರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಸನ್ಮಂಗಳ ಉಂಟಾಗಲಿ.
ನಿಮ್ಮೆಲ್ಲರ ನೆಚ್ಚಿನ ಇವತ್ತು ಜೀ ಕನ್ನಡ ವಾಹಿನಿ ಮುಂಚೂಣಿಯಲ್ಲಿದ್ದು ಮೊದಲನೇ ಸ್ಥಾನಕ್ಕೆ ಅಗ್ರಸ್ಥಾನಕ್ಕೆ ಬಂದಿರಲಿಕ್ಕೆ ಕಾರಣ ನೀವೆಲ್ಲ. ಹಾಗೆ ತಾವೆಲ್ಲ ನೋಡ್ತಿರ್ತಕ್ಕಂಥ ಗುರುಪಾದಿಕೆಗಳ ವಿಶೇಷವಾಗಿರ್ತಕ್ಕಂಥ ಗುರು ದತ್ತಪಾದಿಕೆಗಳ ಸಾನ್ನಿಧ್ಯದಲ್ಲೇ ಇವತ್ತು ಜೀ ಕನ್ನಡ ವಾಹಿನಿ ಸಹಿತ ಇಲ್ಲಿ ತಲೆಬುಗ್ಸಿ ನಮಸ್ಕರಿಸ್ತಾ ಇದೆ. ಯಾಕೆಂದರೆ ಮೊದಲಿಂದ ನಮ್ಮ ಹಿಂದೂ ಸನಾತನ ಧರ್ಮ ಸಂಸ್ಕೃತಿ ಸಂಪ್ರದಾಯದ ನೆಲಗಟ್ಟಿನಲ್ಲಿ ನಿಂತಿರ್ತಕ್ಕಂಥದ್ದೇ ಜೀ ಕನ್ನಡ. ಅದಕ್ಕಾಗಿ ಜೀ ಕನ್ನಡಕ್ಕೂ ಸಹಿತ ಇಲ್ಲಿ ಒಳ್ಳೆಯದಾಗಲಿ, ಈ ಚಾನಲ್ ನೋಡುವಂತಹ ಪ್ರತಿಯೊಬ್ಬರಿಗೂ ಸಹಿತ ಒಳಿತಾಗಲಿ ಎಂಬತಕ್ಕಂಥದ್ದೇ ಒಂದು ಆಸೆ. ಒಳ್ಳೆಯದಾಗಲಿ. ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ನಿರ್ಗುಣ ಪಾದಿಕೆಗಳನ್ನು ನಾವು ದರ್ಶನ ಮಾಡ್ಬೋದು. ಮೊದಲು ನಿರ್ಗುಣ ಪಾದಿಕೆ ದರ್ಶನ ಬಹಳ ದುರ್ಲಭ, ಗರ್ಭಗುಡಿಯಲ್ಲಿ ಒಳಗಡೆ ಇದ್ದಂತಹದ್ದು. ಆದರೆ ಇವತ್ತಿನ ದಿವಸ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಸಹಿತ ದರ್ಶನ ಮಾಡಲಿಕ್ಕೆ ಒಂದು ಸುಯೋಗ ಅಂತ ಹೇಳ್ಬೋದು. ಅಂತಹ ಸುಯೋಗವನ್ನು ಕಲ್ಪಿಸಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ. ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಯನ್ನು ದರ್ಶನ ಮಾಡಲಿಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು, ಬರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸಿಗೂ ಸಹಿತ ನೆಮ್ಮದಿ ಸಿಗಲಿಕ್ಕೋಸ್ಕರ ಈ ಒಂದು ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಯನ್ನು ಇಲ್ಲಿರ್ತಕ್ಕಂಥ ಅರ್ಚಕರಿಂದ ಎಲ್ಲರೂ ಸೇರಿ ಭಗವಂತನ ಸಾನ್ನಿಧ್ಯ ಪ್ರತಿಯೊಬ್ಬರಿಗೂ ದರ್ಶನ ಆಗಬೇಕು ಅಂತ ಹೇಳಿ ಇವತ್ತು ಗರ್ಭಗುಡಿಯಲ್ಲಿ ಸ್ವಾಮಿನ ದರ್ಶನ ಮಾಡಲಿಕ್ಕೆ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಗುರು ದತ್ತ ಮಹಾರಾಜನ ನೋಡುವಾಗಲೇ ನಿರ್ಗುಣ ಪಾದಿಕೆ ದರ್ಶನ ಸಹಿತ ಆಗುತ್ತೆ. ತಾವೆಲ್ಲರೂ ಬಹುಶಃ ಇವತ್ತು ಅದೃಷ್ಟವೇ ಅದೃಷ್ಟ, ಇಂತಹ ಅದೃಷ್ಟದ ದಿನ ಮತ್ತೊಮ್ಮೆ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಜೀ ಕನ್ನಡ ವಾಹಿನಿಯಲ್ಲಿ ಒಂದು ವಿಶೇಷವಾದ ಅನುಷ್ಠಾನ, ಜೊತೆಗೆ ದತ್ತ ಮಹಾರಾಜರ ಮೂಲ ಪಾದಿಕೆಗಳ ದರ್ಶನ. ಬನ್ನಿ ದರ್ಶನ ಮಾಡೋಣ.
ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ಈ ಕಾರ್ಯಕ್ರಮ ಗುರುದತ್ತ ಮಹಾರಾಜರ ದರ್ಶನ, ಆ ನಿಜಗುಣ ಪಾದಿಕೆಗಳ ದರ್ಶನ, ಇದೆಲ್ಲ ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗೆ ಪ್ರತಿನಿತ್ಯದ ಕಾಯಕವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಭಾಗದ ಸಾಕಷ್ಟು ಜನ ಋತ್ವಿಜರು, ಎಲ್ಲ ಬ್ರಾಹ್ಮಣ ಸಮುದಾಯವೂ ಸಹಿತ, ಹಾಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಆಡಳಿತ ಮಂಡಳಿ ಎಲ್ಲರೂ ಸಹಿತ ಶ್ರಮಿಸಿ ಇಲ್ಲಿಗೆ ಬರ್ತಕ್ಕಂಥ ಭಕ್ತರಿಗೆ ಸಾಕಷ್ಟು ಸೇವೆಗಳು ಮಾಡಲಿಕ್ಕೆ ಅಣಿ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ಎಲ್ಲರೂ ಸಹಿತ ಇಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರಿಗೆ ನಿಜಗುಣ ಪಾದಿಕೆಗಳ ಆ ಗುರುದತ್ತರ ಪಾದಿಕೆಗಳ ದರ್ಶನ ಮಾಡುವಂಥ ಭಾಗ್ಯ, ಜೊತೆಗೆ ಬಂದಂತಹ ಯಾರೊಬ್ಬರಲ್ಲೂ ಸಹಿತ ಮೇಲು ಕೀಳು ಎಂಬತಕ್ಕಂಥದ್ದಿಲ್ದಿರ ಎಲ್ಲರಲ್ಲೂ ಆ ಪ್ರೀತಿ ವಿಶ್ವಾಸವನ್ನು ನೋಡುವಂತಹದರಲ್ಲಿ ಭಾಳ ವಿಶೇಷವೇ ಸರಿ. ಹಾಗೆ ಈ ಭಾಗದ ಅಧ್ಯಕ್ಷರು, ಬ್ರಾಹ್ಮಣ ಸಂಘದ ಅಧ್ಯಕ್ಷರು, ಹಾಗೂ ಈ ಭಾಗದಲ್ಲಿ ಸಾಕಷ್ಟು ಸೇವೆಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ನಂದಕುಮಾರ್ ಕಾಶಿನಾಥ್ ಪೂಜಾರ್ ಅವರು ಸಹಿತ ಈ ಆಸ್ಥಾನದಲ್ಲಿದ್ದಾರೆ. ಅವ್ರಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣ ವರ್ಗ, ಎಲ್ಲ ಪೌರೋಹಿತ್ಯರು, ಎಲ್ಲ ಅರ್ಚಕರಿಗೂ ಸಹಿತ ಒಳ್ಳೆಯದಾಗಲಿ. ಭಗವಂತನ ಗುರುದತ್ತ ಮಹಾರಾಜರ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಇಲ್ಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಬೋಲೋ ಜೈ ಗುರುದತ್ತ ಮಹಾರಾಜ್ ಕಿ.
ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಭೀಮಾ ನದಿ ತಟಿತೀರದಲ್ಲಿ ನಾವಿದ್ದೇವೆ. ಭೀಮಾ ನದಿಯ ತೀರ ಗಾಣಗಾಪುರ ಗುರು ದತ್ತಕ್ಷೇತ್ರ. ದತ್ತರು ಈ ಒಂದು ನೆಲೆಂತಹ ಸ್ಥಳ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗುರು ಪಾದಿಕೆಗಳ ಇರ್ತಕ್ಕಂಥ ಸ್ಥಳ. ಗುರು ಪಾದಿಕೆಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಈ ಭೀಮಾ ನದಿ ತೀರದಲ್ಲಿ ಗುರುಗಳ ದರ್ಶನ, ಗುರು ಅವಧೂತ ಮಹಾರಾಜರ ದರ್ಶನ, ಜೊತೆಗೆ ಸಾಕಷ್ಟು ಜನ ಭಕ್ತ ಸಾಗರ ಸಹಿತ ಇಲ್ಲಿಗೆ ಆಗಮಿಸಿದೆ. ಎಲ್ಲ ಭಕ್ತರ ಮನೋಕಾಮನೆ ಅವರವರ ಜಾತಕದಲ್ಲಿರ್ತಕ್ಕಂಥ ಗುರುದೋಷ ಅಥವಾ ಇರ್ತಕ್ಕಂಥ ದೋಷಗಳು ದೂರ ಆಗಿ ಭಗವಂತನ ಕೃಪಾಕಟಾಕ್ಷ ಸಿಗಲಿ ಅಂತ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. बोलो सद्गुरु समस्त सद्गुरु साईनाथ महाराज की जय. बोलो अवधूत चिंतन सद्गुरु दत्तात्रेय महाराज की जय. ಭೀಮಾ ಮತ್ತು ಅಮರಜ, ಭೀಮಾ ಅಮರಜ ಸಂಗಮ ಕ್ಷೇತ್ರ ಈ ಒಂದು ಭೀಮಾ ನದಿ ತೀರ. ಭೀಮಾ ನದಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗಮ ಕ್ಷೇತ್ರ ಇದೆ. ಸಂಗಮೇಶ್ವರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ದತ್ತಾತ್ರೇಯರ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ, ಈ ತೀರ್ಥಸ್ಥಳ ದರ್ಶನ ಮಾಡ್ತಕ್ಕಂಥದ್ದೇ ಮಹಾಭಾಗ್ಯ. ಜೀವನದಲ್ಲಿ ಒಮ್ಮೆ ಆದರೂ ಬನ್ನಿ ಈ ಒಂದು ಪುಷ್ಕರಣಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಭೀಮಾ ನದಿಯಲ್ಲಿ ಈ ಒಂದು ಪ್ರಯಾಣ, ಜೊತೆಗೆ ಗುರು ದತ್ತ ಮಹಾರಾಜರ ಪಾದಿಕೆಗಳು, ಆ ನಿರ್ಗುಣ ಪಾದಿಕೆ ದರ್ಶನ ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಗಲಿ. ಶುಭವಾಗಲಿ. ಓಂ ಸಹಸ್ರಶೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೌಮಿಂ ವಿಶ್ವತೋ ಋತ್ವ ಅತಿಷ್ಠದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಯಭವ್ಯಂ ಉದಾಮೃತಸ್ವಶೇಷಾನಃ. ಭೀಮಾ ನದಿ ತೀರ ವಿಶೇಷವಾಗಿರ್ತಕ್ಕಂಥ ಗುರು ದತ್ತ ಮಹಾರಾಜರ ವಿಶೇಷವಾದ ಆಸ್ಥಾನ. ಇಲ್ಲಿ ಸಾಕಷ್ಟು ಜನ ದತ್ತ ಚರಿತ್ರೆಯನ್ನು ನಿರಂತರವಾದಂಥ ರೀತಿ ಪಠಣ ನಡೆಸ್ತಿರ್ತಾರೆ. ಮನೆ ಮಠ ಎಲ್ಲವನ್ನು ಬಿಟ್ಟು ಬಂದು ಈ ಸಾನ್ನಿಧ್ಯದಲ್ಲಿ ಕೂತು ಗುರು ದತ್ತ ಪರಂಪರೆ, ದತ್ತ ಮಹಾರಾಜರ ಪ್ರಾರ್ಥನೆ, ಜೊತೆಗೆ ದತ್ತ ಚರಿತ್ರೆಯನ್ನು ನಿರಂತರವಾದಂಥ ರೀತಿ ಪಠಿಸುವಂತಹ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಎಲ್ಲರೂ ಸಹಿತ ಗುರು ದತ್ತ ಮಹಾರಾಜರ ದರ್ಶನ ಆಗಬೇಕು, ಅವರ ಆಶೀರ್ವಾದ ಆಗಬೇಕು, ಜೊತೆಗೆ ಅವರ ಆಶೀರ್ವಾದದಿಂದ ಲೋಕ ಕಲ್ಯಾಣಾರ್ಥ ಆಗಬೇಕು. ಇದೇ ಪ್ರತಿಯೊಬ್ಬರ ಮಹಾಸಂಕಲ್ಪ. ಬನ್ನಿ ಅಂತಹ ಪಾರಾಯಣ ನಡೀತಕ್ಕಂಥ ಸಾನ್ನಿಧ್ಯ ದರ್ಶನ ಮಾಡೋಣ.
ಶ್ರೀಮನ್ ನರಸಿಂಹ ಸರಸ್ವತಿ ಗುರುಗಳು ಇಲ್ಲಿ ಸುಮಾರು 27 ವರ್ಷ ಅನುಷ್ಠಾನ ಮಾಡಿ ಗುಪ್ತವಾಗಿರೋ ಸ್ಥಾನ ಇದು. ಇಲ್ಲಿ ಪ್ರತಿನಿತ್ಯ ಭೀಮೆ ಮತ್ತು ಅಮೃತದಲ್ಲಿ ಸ್ನಾನ ಮಾಡಿ ಪ್ರತಿನಿತ್ಯ ಗಣಗಾಪುರದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಭಿಕ್ಷೆಯಾಗಿ ಹೋಗೋದು ಅವ್ರ ಪ್ರತಿನಿತ್ಯದ ಸೇವೆ ಇಲ್ಲಿ. ಆ ಗುರುಚರಿತ್ರೆಯಲ್ಲಿ ಒಂದು ಶ್ಲೋಕ ಇದೆ, ವಸತಿ ರಾಣಿ ಸಂಗಮಾಸಿ ಜಾತಿನಿತ್ಯ ಭಿಕ್ಷೆ ತಯಾ ಗಣಗಾಪುರಾಸಿ ಮಾಧ್ಯಾಹ್ನ ಕಾರ್ಯ ಪರಿಯಸ ಅಂತ ಗುರುಚರಿತ್ರೆಯಲ್ಲಿ ಹೇಳಿದ್ದಾರೆ. ಪ್ರತಿನಿತ್ಯ ಬಿಂದು ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಭಿಕ್ಷೆಗಾಗಿ ನಾನು ಗಣಗಾಪುರದಲ್ಲಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಗುಪ್ತವಾಗುವಾಗ ಅಲ್ಲಿ ಗಣಗಾಪುರದಲ್ಲಿ ನಿರ್ಗುಣ ಪಾದುಕೆಯನ್ನಿಟ್ಟು ಗುಪ್ತಾಗಿದ್ದು, ಇವತ್ತಿನ ದಿವಸನೂ ಅವ್ರ ಗುಪ್ತ ರೂಪದಲ್ಲಿ ಇದೇ ಥರ ಸೇವೆ ಇಲ್ಲಿ ನಡೀತಿರ್ತದೆ. ಇಲ್ಲಿ ಭಕ್ತಾದಿಗಳಿಗೆ ಅನುಗ್ರಹ ಆಗಲಿ ಅಂತೇಳಿ ಇಲ್ಲಿ ಗುರುಚರಿತ್ರ ಪಾರಾಯಣ, ಔದುಂಬರ ವೃಕ್ಷದಲ್ಲಿ ಇಲ್ಲಿ ಗುರುಚರಿತ್ರ ಪಾರಾಯಣ ಮಾಡೋದು ಇಲ್ಲಿ ವಿಶೇಷ. ಆಮೇಲೆ ಇಲ್ಲಿ ಭೀಮೆ ಮತ್ತು ಅಮರದಲ್ಲಿ ಸ್ನಾನ ಮಾಡಿ ಊರಲ್ಲಿ ಭಿಕ್ಷೆ ಬೇಡಿ ಸಾಯಂಕಾಲ ಪಲ್ಲಕ್ಕಿ ಸೇವೆ ನೋಡೋದು ಇಲ್ಲಿ ಇದಕ್ಕೆ ವಿಶೇಷ ಕಾರ್ಯಕ್ರಮ. ಶ್ರೀ ಗುರುದೇವ ದತ್ತ. ಶ್ರೀ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ದತ್ತಾತ್ರೇಯರ ಸಾನ್ನಿಧ್ಯಕ್ಕೋಸ್ಕರ ಗಾಣಗಾಪುರದಲ್ಲಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕೆ ಇವತ್ತು ನಾವು ಬಂದಿದ್ದೇವೆ. ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದರೂ, ಏನಾದರೂ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಅದು ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಒಂದಿಲ್ಲ ಅಂದರೆ ನಾವೇನೂ ಮಾಡಲಿಕ್ಕಾಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಯಶಸ್ಸಿನ ಹಿಂದೆ ಗುರು ಇರ್ತಾನೆ. ಅಂತಹ ಗುರುವಿನ ಮಾರ್ಗದರ್ಶನ ಬೇಕು, ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಅದರಲ್ಲಿ ಗುರುವಿಗೆ ಗುರುವಾಗಿರ್ತಕ್ಕಂತಹ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಗಾಣಗಾಪುರ. ಗಾಣಗಾಪುರದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಶ್ರೀಗಳ ಆಸ್ಥಾನ. ಈ ಆಸ್ಥಾನದಲ್ಲಿ ಸ್ವಾಮಿನ ದರ್ಶನ ಮಾಡಿ ಬರೋಣ. ಈಗಾಗಲೇ ಸಾಕಷ್ಟು ಬಾರಿ ನಾವು ಬಂದೋಗಿದ್ದೀವಿ. ಭೀಮಾ ನದಿ ತೀರ, ಜೊತೆಗೆ ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಔಪಾಸನೆ ಮಾಡ್ತಕ್ಕಂಥ ಸಾನ್ನಿಧ್ಯ ಇದು. ಈ ಸಾನ್ನಿಧ್ಯದಲ್ಲಿ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದೇ. ಹಾಗಾಗಿ ಬನ್ನಿ ಸ್ವಾಮಿನ ದರ್ಶನ ಮಾಡಿ ಬರೋಣ. ಅಷ್ಟೇ ಅಲ್ಲ, ಮನುಷ್ಯನ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಬೇಕಾದ್ರೆ, ಗ್ರಹಗತಿಗಳಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ, ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಗುರು ಇಲ್ಲ ಅಂದಾಗ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೂ ಸಹಿತ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಗುರು ದತ್ತ ಮಂದಿರ. ಅಂತಹ ದತ್ತಾತ್ರೇಯರ ವಾಸಸ್ಥಳ, ನರಸಿಂಹ ಭಾರತಿಗಳ ಪಾದುಕೆಗಳಿರ್ತಕ್ಕಂಥ ವಾಸಸ್ಥಳ, ಈ ವಿಶೇಷವಾಗಿರ್ತಕ್ಕಂಥ ಪುಣ್ಯಸ್ಥಳ. ಬನ್ನಿ ದರ್ಶನ ಮಾಡೋಣ. ಕ್ಷೇತ್ರ ಗಾಣಗಾಪುರದಲ್ಲಿ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ವರಮುಷಿಕ ವಾಹನನಾದಂತಹ ಗಣಪನ ದರ್ಶನ ಮಾಡಿ ನಂತರ ಗುರು ದತ್ತ ಮಹಾರಾಜರನ್ನ ದರ್ಶನ ಮಾಡೋಣ. ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪವರ್ಷಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸೀದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದುಕೆಗಳನ್ನು ನಾವಿಲ್ಲಿ ದರ್ಶನ ಮಾಡಬಹುದು. ಆ ಪಾದುಕೆಗಳ ದರ್ಶನ, ಗುರು ದತ್ತ ಮಹಾರಾಜರ ದರ್ಶನ, ಬ್ರಹ್ಮ ವಿಷ್ಣು ಮಹೇಶ್ವರರ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಇದು. ಈ ಸಾನ್ನಿಧ್ಯದಲ್ಲಿ ಜಾತಕದಲ್ಲಿರ್ತಕ್ಕಂಥ ಎಂತಹ ದೋಷಗಳಿದ್ದರೂ ದೋಷಗಳೆಲ್ಲವೂ ದೂರ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಿಮ್ಮ ಆಶಾಕಾಂಕ್ಷೆಗಳಿಗೆ ಭಾಳಷ್ಟು ವೇಗವಾಗಿ ಕಾರ್ಯಸಿದ್ಧಿಯಾಗುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ತಾಣ. ತಾವಿಲ್ಲಿ ನೋಡ್ತಿರ್ತಕ್ಕಂಥದ್ದು ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದುಕೆಗಳ ದರ್ಶನ ಇಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಆಗುತ್ತೆ. ಪ್ರತಿಯೊಬ್ಬ ಭಕ್ತರು ಬೆಳಗಿನ ಜಾವ ಬೇಗ ಬಂದಾಗ ಸ್ವಾಮಿಗೆ ನಡೀತಕ್ಕಂಥ ವಿಶೇಷವಾದ ಪೂಜಾ ಅನುಷ್ಠಾನವನ್ನು ಪ್ರತಿಯೊಬ್ಬರು ದರ್ಶನ ಮಾಡ್ಕೊಳ್ಬೋದು. ಇಲ್ಲಿ ತ್ರಿಕಾಲ ಅನುಷ್ಠಾನ ಇದೆ, ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜಾಕಾಲದ ಆರತಿ ಅದ್ಭುತವಾಗಿರುತ್ತೆ. ಏನೇ ಆದರೂ ಮಧ್ಯಾಹ್ನದ ಕಾಲದಲ್ಲಿ ಬಂದಾಗ ಭಗವಂತನ ದರ್ಶನ ಮಾಡ್ತಾ, ದರ್ಶನ ಆದ ನಂತರ ಸಿಗ್ತಕ್ಕಂಥ ಮಹಾಪ್ರಸಾದ ಇದೆಯಲ್ಲ, ಆ ಪ್ರಸಾದವನ್ನು ಪ್ರತಿಯೊಬ್ಬರೂ ಅಪೇಕ್ಷೆಯಿಂದಲೇ ತೆಗೆದುಕೊಳ್ಳಬೇಕು. ಆ ಪ್ರಸಾದದಲ್ಲಿ ಸಾಕಷ್ಟು ಮಹಿಮೆ ಇದೆ, ಸಾಕಷ್ಟು ವಿಶೇಷತೆ ಇದೆ. ಇಂದಿಗೂ ಸಹಿತ ಯಾವುದೋ ಒಂದು ಅವತಾರದಲ್ಲಿ ದತ್ತ ಮಹಾರಾಜರು ಇಲ್ಲಿಗೆ ಬರ್ತಾರೆ, ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಆ ಒಂದು ಪ್ರತೀತಿ ಇಂದಿಗೂ ನಡೆದು ಬಂದಿದೆ. ಬನ್ನಿ ಸ್ವಾಮಿನ ದರ್ಶನ ಮಾಡೋಣ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ
ब्रह्मा विष्णु महेश्वरा श्रीपादवल्लभ दिगंबरा 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 श्रीपादवल्लभ दिगंबरा ब्रह्मा विष्णु महेश्वरा श्रीपादवल्लभ दिगंबरा 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 श्रीपादवल्लभ दिगंबरा ब्रह्मा विष्णु महेश्वरा श्रीपादवल्लभ दिगंबरा ಶ್ರೀ ಗುರುದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯ ಗಾಣಗಾಪುರದಲ್ಲಿ ನಾವಿದ್ದೇವೆ. ಗಾಣಗಾಪುರದಲ್ಲಿರ್ತಕ್ಕಂಥ ಹರಿಹರ ಬ್ರಹ್ಮಾದಿಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅದರಲ್ಲೂ ನರಸಿಂಹ ಸರಸ್ವತಿಯವರ ವಿಶೇಷವಾಗಿರ್ತಕ್ಕಂಥ ನಿರ್ಗುಣ ಪಾದುಕೆಗಳ ಸಹಿತ ನಾವಿಲ್ಲಿ ದರ್ಶನ ಮಾಡಬಹುದು. ಏನೇ ಆದರೂ ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ದತ್ತರ ಕೃಪೆ ಸರ್ವರಿಗೂ ಸಮಸ್ತರಿಗೂ ಸಹಿತ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಗುರು ಪ್ರಾರ್ಥನೆ, ಗುರು ಔಪಾಸನೆ, ಗುರುವಿನ ಅನುಗ್ರಹ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ನರಸಿಂಹ ಸರಸ್ವತಿಯ ದಿವ್ಯ ಸಾನ್ನಿಧ್ಯದಲ್ಲಿ ನಿರ್ಗುಣ ಪಾದುಕೆಗಳನ್ನು ಸಹಿತ ನಾವು ದರ್ಶನ ಮಾಡಬಹುದು. ಆದರೆ ಆ ದರ್ಶನ ಭಾಗ್ಯ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ. ಇಲ್ಲಿ ನಡೀತಕ್ಕಂಥ ತ್ರಿಕಾಲ ಅನುಷ್ಠಾನ, ನಿರಂತರವಾಗಿ ಭಕ್ತರಿಗೆ ದಾಸೋಹ, ಹಾಗೆ ಭಗವಂತ ಭಕ್ತರಿಗೆ ವಿಶೇಷವಾಗಿ ಬರ್ತಕ್ಕಂಥ ಭಕ್ತರು ತಮ್ಮ ತಮ್ಮ ಮನೋಕಾಮನೆಗಳನ್ನು ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ದತ್ತರ ವಾಸವಾಗಿರ್ತಕ್ಕಂತಹ ಈ ಗರ್ಭಗುಡಿಯ ಚಿಕ್ಕದಾದಂತಹ ಪುಟ್ಟದಾದಂತಹ ಈ ಕಿಂಡಿಯಲ್ಲೇ ಭಗವಂತನ ದರ್ಶನ ಮಾಡುವಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ದತ್ತ ಮಹಾರಾಜರು ಇಂದಿಗೂ ಸಹಿತ ಇಲ್ಲಿಗೆ ಬಂದು ಭಗವಂತನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿದೆ. ಜೊತೆಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ವಿಶೇಷವಾದಂಥ ಪ್ರಸಾದವನ್ನು ಕರುಣಿಸ್ತಾ ಇದ್ದಾರೆ. ಭಗವಂತನ ದರ್ಶನ ಎಲ್ಲರಿಗೂ ಸಿಗ್ತಕ್ಕಂತಹದ್ದು. ಗುರುವಿನ ಅನುಗ್ರಹ ಹೊಂದಿದ್ರೆ ಸರ್ವವೂ ಸಕಲವೂ ಸಹಿತ ಸಿಕ್ಕಂತೆ. ಗುರುವಿನ ಪ್ರಾರ್ಥನೆ ಮಾಡೋಣ. ಜೈ ಗುರುದತ್ತ. ಆ ಗುರು ದತ್ತಾತ್ರೇಯರ ಅನುಗ್ರಹ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ರಂಗಗುರುವಿನ ಪ್ರೇರಣೆಯಿಂದ ನರಸಿಂಹ ಸರಸ್ವತಿಗಳಿಂದ ಬ್ರಹ್ಮ ರಾಕ್ಷಸನಿಗೂ ಸಹಿತ ಮೋಕ್ಷ ಸಿಕ್ಕಂಥ ಸ್ಥಳ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಬೃಹತ್ಮಠದ ವೃಕ್ಷ ಅಂದರೆ ಅದು ಅಶ್ವತ್ಥ ವೃಕ್ಷ. ಅಂತಹ ಅಶ್ವತ್ಥ ವೃಕ್ಷದಲ್ಲಿ ಬ್ರಹ್ಮರಾಕ್ಷಸನ ವಾಸವಾಗಿದ್ದಾಗ ಆ ಬ್ರಹ್ಮರಾಕ್ಷಸನಿಗೂ ಸಹಿತ ಮೋಕ್ಷ ಕೊಟ್ಟಂಥ ಸಾನ್ನಿಧ್ಯ ಈ ಒಂದು ವೃಕ್ಷ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಸಾನ್ನಿಧ್ಯ ಗಾಣಗಾಪುರದಲ್ಲಿ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದರೂ ಒಮ್ಮೆ ಬಂದು ಗುರುಗಳ ದರ್ಶನ ಮಾಡಿದ್ರೆ ಅವರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಅಂತ ಹೇಳ್ತಾರೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಗಾಣಗಾಪುರ ಗುರು ದತ್ತ ಮಹಾಕ್ಷೇತ್ರ. ಶ್ರೀಮದನಂತ ಶ್ರೀ ವಿಭೂಷಿತ ಲಕ್ಷ್ಮೀ ನರಸಿಂಹರಾಜ ಶ್ರೀ ವಿದ್ಯಾಧರ ಸುರೇಖ ಶ್ರೀರಾಗೀಧರ ಶ್ರೀಪಾದ ಅಧಿಕ ಶ್ರಾವಣ ಮಾಸದ ಗುರುವಾರ ಇವತ್ತಿನ ದಿವಸ ನಾವೆಲ್ಲರೂ ಕೂಡ
ಬಹಳ ಪುರಾಣ ಪ್ರಸಿದ್ಧಿ ಕ್ಷೇತ್ರ ಗಾಣಗಾಪುರದಲ್ಲಿರತಕ್ಕಂಥ ದತ್ತಾತ್ರೇಯರ ಕ್ಷೇತ್ರ ದರ್ಶನವನ್ನು ಮಾಡಿದ್ರಿ, ಭಗವಂತನ ದರ್ಶನವನ್ನು ಮಾಡಿದ್ವಿ. ಗುರುಗಳೇ, ಇವತ್ತಂತೂ ಈ ಒಂದು ಸುದಿನ ಭಗವಂತನ ದರ್ಶನವನ್ನು ಮಾಡಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಒಳ್ಳೆಯದಾಗಲಿ, ಶುಭವಾಗಲಿ, ಲಕ್ಷ್ಮೀ ಬೋರಹ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಜೊತೆಗೆ ಗುರು ದತ್ತಾತ್ರೇಯರ ಅನುಗ್ರಹ ಸದಾ ನಾಡಿನ ದೇಶದ ಸಮಸ್ತರ ಮೇಲಿರಲಿ ಅಂತ ನಾನು ಮತ್ತೊಮ್ಮೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಗುರುವಾರ ಗುರುಗಳ ದರ್ಶನವನ್ನು ಮಾಡಿದ್ವಿ, ಗುರುಗಳ ಮಾರ್ಗದರ್ಶನವನ್ನು ಕೂಡ ಪಡ್ಕೊಂಡ್ವಿ. ಇನ್ನು ನಿಮ್ಮ ಭೇಟಿ ನಾಳೆ ಸಂಕಷ್ಟಹರ ಚತುರ್ಥಿಯ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ಕಾರ.